ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ನೀವು ಕಣ್ಣೀರ್ನ ಮುಚ್ಚಿಡ್ಬೋದು ನಿಧಿ, ಆದ್ರೆ ಹಿಂದೆ ಇರೋ ನೋವನಲ್ಲ. ನನಗೆ ಗೊತ್ತು ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ. ಅದಕ್ಕೆ ಕಾರಣ ನಾನೇ ಅಂತಾನೂ ಗೊತ್ತು. ಸಾರಿ ಕೇಳೋದ್ರಿಂದ ಆಗಿರೋ ತಪ್ಪನ್ನ ಮರೆಸದೇ ಇರ್ಬೋದು, ಆದ್ರೆ ಮುಂದೆ ಇಂಥ ತಪ್ಪನ್ನ ಆಗದಿರೋ ಥರ ನಾನು ನೋಡ್ಕೋತೀನಿ. ದಯವಿಟ್ಟು ಕಣ್ಣೀರು ಹಾಕ್ಬೇಡಿ. ಐ ಆಮ್ ರಿಯಲಿ ಸಾರಿ. ಸರ್, ಇದೆಲ್ಲ ಮಾಡಿರೋದು ಸಂಜು ಅಂತ ಗೊತ್ತಾದ್ಮೇಲೂ ನಿಮ್ಮೇಲೆ ನೀವ್ ಯಾಕೆ ಹೊಣೆ ಹಾಕೋತಿದ್ದೀರಾ? ಪ್ಲೀಸ್ ಸರ್, ಸಾರಿ ಎಲ್ಲ ಕೇಳಬೇಡಿ. ಸಂಜೆ ನಿಮ್ಗೆ ತೊಂದರೆ ಕೊಡ್ತಿರೋದಕ್ಕೆ ಅವನಿಗೆ ನನ್ನ ಮೇಲಿರೋ ಕೋಪನೇ ಅಲ್ವಾ ಕಾರಣ? ಸರ್, ಸಂಜಯ್ ಎಂತ ಮನುಷ್ಯ ಅಂತ ನಮ್ಮೆಲ್ರಿಗೂ ಗೊತ್ತು. ನನ್ನ ಮೇಲೆ ದ್ವೇಷ ಸಾಧಿಸೋದಕ್ಕೆ ಅವನಿಗೆ ಸಣ್ಣ ನೆಪ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ನನಗೆ ಪ್ರತಿ ಸಲ ಕಷ್ಟ ಅಂತ ಬಂದಾಗ ನಮ್ಮ ಜೊತೆಗೆ ನಿಲ್ಲೋರು ನೀವು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಬಗ್ಗೆ ಇಷ್ಟೆಲ್ಲ ಹೇಳೋರು, ಇಷ್ಟೆಲ್ಲ ಮಾತಾಡೋರು ಕೆಲವೊಂದು ವಿಷಯನ ನನಗೆ ಹೇಳಿಲ್ವಲ್ಲ. ಸರ್, ಏನು ಮುಚ್ಚಿಟ್ಟಿದ್ದೀರಾ ಅಂತ ನೆನಪಾಗ್ತಿಲ್ವಾ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಅಲ್ಲ, ಬೈಕ್ ಟ್ಯಾಕ್ಸಿ ಓಡಿಸೋಂಥ ಅನಿವಾರ್ಯತೆ ಏನಾಗಿದೆ ನಿಮಗೆ? ಆ ಕೆಲಸ ಚಿಕ್ಕದು, ಅದನ್ನ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂಥ ಗೌರವ ಮತ್ತೆ ಘನತೆ ಅಂತ ಇರುತ್ತೆ. ಆದರೆ ಓದೋ ಟೈಮಲ್ಲಿ ನೀವು ಅದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ. ನಿಮ್ಗೆ ಕಾಲೇಜಿಂದ ಸ್ಟೈಫಂಡ್ ಬರ್ತಿದೆ ಅಲ್ವಾ? ಮತ್ತೆ ಯಾಕೆ ಈ ಕೆಲಸ? ಸರ್, ಹೋದ ತಿಂಗಳದು ಸ್ಟೈಫಂಡ್ ಅಮೌಂಟು ಇನ್ನೂ ಬಂದಿಲ್ಲ. ನಿನ್ನ ಅಕೌಂಟು ರೀಲಿಂಕ್ ಮಾಡ್ಬೇಕಮ್ಮ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬಾ, ಮುಂದಿನ ತಿಂಗಳು ಒಟ್ಟಿಗೆ ಬರುತ್ತೆ. ಇದು ನಿಮ್ಮನ್ನೇ ಕೇಳ್ತಾ ಇರೋದು. ನಿಜ ಹೇಳಿ, ಏನಾದರೂ ಕಷ್ಟ ಆಗ್ತಿದೆಯಾ? ಸರ್, ಈಗ ಬರ್ತಿರೋ ದುಡ್ಡು ಸಾಕಾಗ್ತಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ದುಡಿಯೋಣ ಅಂತ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಸಾಕಾಗ್ತಿಲ್ಲ ಅಂದ್ರೆ ನನ್ನ ಕೇಳ್ಬೋದಿತ್ತಲ್ವಾ? ನಾನು ಇದೀನಿ ಅಂತ ನೆನಪಾಗ್ಲಿಲ್ವಾ ನಿಮ್ಗೆ? ಸರ್, ನಿಮ್ಮನ್ನ, ನಿಮ್ಮ ಸಹಾಯನ ಯಾವತ್ತೂ ಮರೆಯೋಳಲ್ಲ ನಾನು. ಆದರೆ ಪ್ರತಿ ಸಲ ನಾನು ನಿಮಗೆ ಹೊರೆ ಆಗಬಾರ್ದು ಅಲ್ವಾ? ನಮಗೂ ಅಂತ ಒಂದು ಸ್ವಾಭಿಮಾನ ಇರುತ್ತೆ, ಅದಕ್ಕೂ ನಾವು ಬೆಲೆ ಕೊಡ್ಬೇಕಲ್ವಾ ಸರ್? ನಿಧಿ, ಪ್ಲೀಸ್ ನನ್ನ ಹತ್ರ ಈ ಫಾರ್ಮಾಲಿಟೀಸ್ ಎಲ್ಲ ಇಟ್ಕೋಬೇಡಿ. ನೋ ಸರ್, ಯಾರು ಎಷ್ಟೇ ಹತ್ರ ಇದ್ರೂ ನಮ್ಮ ಕೈಲಿ ಆ ಕೆಲಸ ಆಗುತ್ತಂತ ಪ್ರಯತ್ನ ಪಡಬೇಕು. ಆಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಸಹಾಯ ಕೇಳಬೇಕು. ಇವಾಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಸರ್. ರಿಸಲ್ಟ್ ಬಂದು ಫುಲ್ ಟೈಮ್ ಕೆಲಸ ಸಿಗೋವರೆಗೂ ನಾನು ಇದೇ ಕೆಲಸ ಮಾಡ್ತಾ ಇರ್ತೀನಿ. ಇದರಿಂದ ಏನೇ ಸಿಕ್ಕಿದ್ರೂ ಅನುಕೂಲನೇ ಅಲ್ವಾ ಸರ್? ಸರ್, ಪ್ಲೀಸ್ ಇದೊಂದು ವಿಷಯದಲ್ಲಿ ನನ್ನ ತಡಿಬೇಡಿ. ನಿಧಿ, ನಿಧಿ, ಮುಚ್ಚಡೆ ಅವ್ವ ಕೊಡು. ಸಾರಿ ಎಲ್ರ ಮುಂದೆ ಹಾಕಿ ಕರೆದ್ಬಿಟ್ಟೆ. ಶಾಂತಿ ಅವರೇ, ಅವ್ವ ಕೊಡ್ತೀರಾ? ಅಬ್ಬಬ್ಬ, ದೇವ್ರ ಎದುರುಗಡೆ ಏನು ಇಷ್ಟೊಂದು ಮರ್ಯಾದೆ. ಆ ದೇವ್ರಿಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೀನು ನನ್ನನ್ನು ಹೆಂಗೆ ನೋಡ್ಕೋತೀಯ ಅಂತ? ಅದೇನ್ ಗೊತ್ತಾ, ಮನೆಗೆಲ್ಲಕ್ಕೆ ಎಷ್ಟು ಬಂದಿದಾರಲ್ಲ, ಅವ್ರ ಮುಂದೆ ನಿಂಗೆ ಮರ್ಯಾದೆ ಕೊಡ್ಬೇಕಲ್ವಾ? ಅದಕ್ಕೆ. ಎಷ್ಟೇ ಆಗ್ಲಿ ನೀನು ಈಗ ನಂಗೆ ಬೀಗತಿಯಲ್ವಾ, ಅಲ್ವೇನೆ ಮಾಲ್ತಿ? ಹ್ಞೂ ಅತ್ತೆ. ಮುಂದೆ ನಿಧೀಕರಣ ಮದುವೆ ಆದ್ಮೇಲೂ ಇವ್ರ ಸ್ಥಾನ ಹೀಗೆ ಇರುತ್ತೆ ಅತ್ತೆ. ಅವಾಗ ನಿಮ್ಮ ಖುಷಿಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅಮ್ಮವ್ರೆ, ಟೈಮ್ ಹೀರೋಗ್ತಾ ಇದೆ, ಶಾಸ್ತ್ರ ಬೇಗ ಶುರು ಮಾಡೋಣ. ಆಯ್ತು, ಹಾಗೆ ಮಾಡೋಣ. ಅವ್ರಿಬ್ರನ್ನ ಕರೆಸ್ತೀನಿ. ನಿಧಿ, ಹೋಗಿ ನಿಮ್ಮ ಅಕ್ಕ ಬಾವನ್ ಕರ್ಕೊಂಡು ಬಾ. ಅಜ್ಜಿ, ಅಕ್ಕಂಗೆ ತುಂಬಾ ಮೈ ಹುಷಾರಿಲ್ಲ.
ಹೊಟ್ಟೆ ನೋವಂತ ಕಿರ್ಚ್ತಾ ಇದ್ಲು. ನಾನು ಚೆಕ್ ಮಾಡಿದೆ, ಕರ್ಣ ಸರು ಚೆಕ್ ಮಾಡಿದ್ರು, ಯಾಕೋ ಕಮ್ಮಿ ಆಗೋ ಥರ ಕಾಣಿಸ್ತಿಲ್ಲ ಅಜ್ಜಿ. ಅವಳು ಇವಾಗ ಪೂಜೆಗೆ ಬಂದು ಕೂರೋದು ಡೌಟು. ಅವಳು ಇವಾಗ ರೆಸ್ಟ್ ಮಾಡಬೇಕು. ಹೌದಾ, ನಡಿಯ ಹೋಗಿ ನೋಡ್ಕೊಂಡ್ ಬರೋಣ. ಅಜ್ಜಿ, ಅಲ್ಲಿ ಕರ್ಣ ಸರ್ ಚೆಕ್ ಮಾಡ್ತಿದ್ದಾರೆ, ನೀನ್ ಇಲ್ಲೇ ಕೂತ್ಕೋ. ಅವರು ನೀನ್ ಹೋಗಿ ಹೇಳ್ಬಿಟ್ ಬಾ ಅಂದ್ರು, ನಾನು ಅದಕ್ಕೆ ಬಂದೆ. ಅತ್ತೆ, ನಿತ್ಯನ ಕರ್ಣ ನೋಡ್ಕೋತಿದ್ದಾನೆ. ಇಲ್ಲಿ ಬಂದಿರೋರ್ಗೆ ನಾವೇನಾರ ಹೇಳಿ ಕಳ್ಸೋಣ ಬಿಡಿ. ಅಯ್ಯೋ ದೇವ್ರೆ, ಏನ್ ಹೀಗಾಗೋಯ್ತಲ್ಲ. ಪುರೋಹಿತ್ರೆ, ಏನ್ ಮಾಡೋದೀಗ? ನಿಜವಾಗ್ಲೂ ಹೊಟ್ಟೆ ನೋವು ಆಗಿರತ್ತಾ? ಎಷ್ಟೇ ಬಿದ್ದು ಒದ್ದಾಡಿದ್ರೂ ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ನಿಲ್ಸೋಕ್ಕಾಗಲ್ಲ. ಅಯ್ಯಯ್ಯೋ, ಈ ಮುಹೂರ್ತ ಈಗ ತಪ್ಪಿದ್ರೆ ಶುದ್ರ ಶಕ್ತಿಗಳ ವಕ್ರ ದೃಷ್ಟಿ ಅವರಿಬ್ರು ದಾಂಪತ್ಯದ ಮೇಲೆ ಬೀಳುತ್ತಮ್ಮ ನೇರವಾಗಿ. ಯಾಕೋ ಇವರಿಬ್ಬರ ದಾಂಪತ್ಯಕ್ಕೆ ತುಂಬಾ ಅಡೆತಡೆ ಬೀಳ್ತಾ ಇದೆಯಮ್ಮ. ಅದರಲ್ಲೂ ಇದು ಒಂದಿರಬಹುದು. ಈ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ರೆ ಮುಂದೆ ಯಾವ ನೋವು ಕೂಡ ಬಾಸೋದಿಲ್ಲಮ್ಮ. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗಾಗೋಯ್ತು. ಲಚ್ಚಿ, ಏನೇ ಮಾಡೋದೀಗ? ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಹೆದರ್ಕೋಬೇಡ, ಏನು ಮಾಡೋಕ್ಕಾಗಲ್ಲ. ಅವಳು ಹೇಳೋಣ, ಇವತ್ತೊಂದಿನ ನಮಗೋಸ್ಕರ ನೋವು ತಡ್ಕೋ ಅಂತ. ತಾಳಿ ಕಟ್ಟಿದ ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನು? ಅಯ್ಯೋ ಅಜ್ಜಿ, ಅದು ಹಾಗಲ್ಲ. ಅಕ್ಕ ಇವಾಗ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಕರ್ಣ ಸರ್ ಕೂಡ ಅದನ್ನೇ ಹೇಳಿದ್ದು. ಡಾಕ್ಟರ್ಗಳಾಗಿ ನೀವು ಹೇಳೋದು ಸರಿನೇ, ಆದರೆ ಕೆಲವು ಸಲ ನಂಬಿಕೆಗಳಿಗೆ ವಿಜ್ಞಾನ ತಲೆ ಬಾಗಬೇಕಾಗತ್ತೆ. ಒಳ್ಳೇದಕ್ಕೋಸ್ಕರ ಕೆಲವು ಸಲ ನೋವು ಸಹಿಸ್ಕೋಬೇಕಮ್ಮ. ನನಗೆ ಮನಸಾರೆ ಈ ಮುಹೂರ್ತ ಮೀರಬಾರ್ದು ಅಂತ ಅನ್ನಿಸ್ತು. ಏನ್ ಮಾಡ್ತೆ? ಅಣ್ಣ, ಈ ನೋವಲ್ಲೂ ಅವ್ರ ಪೂಜೆಗೆ ಕೂತ್ಕೋಬೇಕಾ? ಅದು ಹೇಗಾಗತ್ತೆ? ಹಿರಿಯರಿದ್ದಾರೆ, ಅವ್ರನ್ನ ನಿರ್ಧರಿಸ್ತಾರೆ. ನೀ ಸುಮ್ಮನೆ ಇರೋ. ಇಲ್ಲ ತಾರ, ರಮೇಶ ಸರಿಯಾಗಿ ಹೇಳ್ತಿದ್ದಾನೆ. ಯಾವುದು ಅಡೆತಡೆಗೆನೆ ಈ ನೋವು ಬಂದಿರಬೇಕು ಅನ್ಸುತ್ತೆ. ಈಗ ಸ್ವಲ್ಪ ಅವ್ಳು ನೋವು ತಡ್ಕೊಂಡ್ರೆ ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೋದಲ್ವಾ? ಅಲ್ಲ ಅಮ್ಮ, ಆದ್ರೂ ಅವಳನ್ನ ಒಂದ್ಸಲ ಕೇಳೋದು ಒಳ್ಳೇದನ್ಸುತ್ತೆ. ಸರಿ, ಹಾಗಾದ್ರೆ ನಾನೇ ಒಂದ್ಸಲ ಕೇಳಿ ಬರ್ತೀನಿ. ನಿಧಿ, ಬೇಗ ಹೋಗ ಅವಳನ್ನ ಕರ್ಕೊಂಡ್ ಬಾ. ಅವ್ಳು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು. ಜಾಸ್ತಿ ಏನು ಶಾಸ್ತ್ರ ಮಾಡಿಸಿಲ್ಲ. ಹೋಗಮ್ಮ, ಕರ್ಕೊಂಡ್ ಬಾ. ಈ ಸಲ ಗಾಜು ಬಿಸಿಯಾಗಿದೆ, ತಣಿಸೋಕೆ ಅಂತ ನೀರು ಹಾಕಿದ್ರೆ ಪಳ್ಳ ಅಂತ ಹೊಡೆದೋಗತ್ತೆ. ಚೆನ್ನಾಗಿದೆ ಅಣ್ಣ ನಿನ್ನ ಐಡಿಯಾ. ವೆರಿ ಗುಡ್. ನಿಧಿ,